ಏನು ರುಕ್ಕು ನಂಗೆ ಕಣ್ಣಲ್ಲಿ ಕಣ್ಣಿಟ್ಟು ಅವಳು ಬಾಯಿಂದನೆ ಇವತ್ತೊಂದು ದಿನ ನಾನು ಹೇಳ್ದಂಗೆ ನೀನು ಕೇಳಬೇಕು ಅಂತ ರುಕ್ಕು ಬಾಯಲ್ಲಿ ಹೇಳ್ಸು. ಅದಕ್ಕೇನಂತೆ, ರುಕ್ಕು ಹೇಳ್ತಾಳೆ, ಹೇಳು ರುಕ್ಕು. ನೋಡು, ಈ ಡೌಗಳೆಲ್ಲ ಮಾಡಿದ್ರೆ ನೀನ್ ಅವಾಗ್ಲೇ ಏನ್ ಮಾಡಿದ್ದೆ ಅಂತ ಸೂರ್ಯಪ್ರಕಾಶ್ ಸರ್ಗೆ ಹೋಗಿ ಪಿನ್ ಟು ಪಿನ್ ಹಾಕೊಟ್ಬಿಡ್ತೀನಿ. ಓಕೆ ಓಕೆ, ಕೂಲ್ ಡೌನ್. ಎಲ್ಲ ಕಡೆಯಿಂದನೂ ರಾಜಂಗೆ ಚೆಕ್ ಮೇಟ್ ಇಡ್ತಾ ಇದ್ರ. ಲೈ ಮೀಟ್ರು, ನನ್ನ ಬ್ಲ್ಯಾಕ್ ಮೇಲ್ ಮಾಡಿ ಆ ಕಡೆ ಕಳಿಸ್ತಾ ಇದೆಯಾ? ಇಳ್ಸು. ಇವತ್ತು ನಿನ್ನ ದಿನ, ಅದಕ್ಕೆ ಬೀಗ್ತಾ ಇದೆಯಾ? ನಾಳೆ ನಮ್ಮ ದಿನನೂ ಬರುತ್ತೆ, ಆವಾಗ ಇಡ್ತೀನಿ ನನ್ನ ಮಕ್ಳ ನಿಮ್ಮ ಕೂಟ. ಎಷ್ಟ ಮಾತಾಡ್ತಾ ನೀನು? ಇವಾಗ ನೀನ್ ಚಾಲೆಂಜ್ ಒಪ್ಕೊಂಡಿದ್ಯೋ ಇಲ್ವೋ? ತಂಡಿಗೆ ಎದ್ರಲಿಲ್ಲ, ದಾಡಿಗೆ ಎದ್ರಲಿಲ್ಲ, ಈ ರುಕ್ಕುಗೆ ಎದ್ರತೀನ ನಾನು? ಆಯ್ತು ಕಣ, ಮಾಡ್ತೀನಿ. ಒಂದು ದಿನ ಅವಳು ಏನೇನು ಹೇಳ್ತಾಳೋ ಅದನ್ನೆಲ್ಲ ಈ ಕೃಷ್ಣ ಮಾಡ್ತಾನೆ. ಆದ್ರೆ ಅದನ್ನ ಹೆಂಗ್ ಮಾಡ್ತೀನಿ ಅನ್ನೋದು ನನಗ್ ಬಿಟ್ಟಿತ್ತು. ಅಯ್ಯೋನೋ, ತುಂಬಾ ಡೇಂಜರ್. ಆಟನೇ ಉಲ್ಟಾ ಪಲ್ಟಾ ಮಾಡ್ಬಿಡ್ತಾನೆ. ನೀನೇನು ಮೋಸ ಮಾಡಂಗಿಲ್ಲ, ಹೆದರ್ಸಂಗಿಲ್ಲ, ಇವಾಗ್ಲೇ ಹೇಳ್ತಾ ಇದೀನಿ. ಇಲ್ಲ ಗುರು, ನಮ್ಗೆ ಹೆಣ್ಮಕ್ಳು ಕಂಡ್ರೆ ಗೌರವ ಇದೆ, ಸಾಫ್ಟ್ ಕಾರ್ನರ್ ಇದೆ. ಆ ಥರ ಎಲ್ಲ ಮಾಡೋ ಮಕ್ಳಲ್ಲ ನಾವು. ಶಾಬಾಷ್, ಇನ್ನೇನು ಮುಗಿತಲ್ಲ. ರುಕ್ಕು, ಒಂದಿನದ ಮಟ್ಟಿಗೆ ಇವನು ನಿನ್ನ ಕೈ ಬೊಂಬೆ. ಆಡಿಸಿ ನೋಡು, ಬೀಳಿಸಿ ನೋಡು, ಉರಳಿ ಹೋಗನ್ನು. ಹಲೋ, ನಾನು ಹೊರಡ್ತಿದ್ದೀನಿ, ಮನೆಗೆ ಹೋಗ್ತಿದ್ದೀನಿ. ಹೋಗ್ಬಾ, ದೇವ್ರು ಒಳ್ಳೇದು ಮಾಡ್ಲಿ. ಅಷ್ಟೇನಾ? ನಾನು ಹೋಗ್ತಿರೋದಕ್ಕೇನು ಬೇಜಾರಿಲ್ವಾ? ಅಂದ್ರೆ ಫೀಲಿಂಗ್ಸು, ಎಮೋಷನ್ಸು. ಮೀಟ್ರು, ನಾನು ಹೋಗ್ಬೇಡ ಅಂತ ಹೇಳಿದ್ರೆ ಲೈಫ್ ಲಾಂಗ್ ನೀನು ಇಲ್ಲೇ ಉಳ್ಕೊಂಡ್ಬಿಡ್ತೀಯಾ? ಇಲ್ಲ ತಾನೆ, ಮತ್ತೆ ಏನಕ್ಕೆ ತಲೆ ಕೆಡ್ಸ್ಕೊಂತೀಯ? ಒಂದೆಲ್ಲ ಒಂದಿನ ಮುಗಿಯೋ ವಿಷಯಕ್ಕೆ ಈ ಥರ ಎಲ್ಲ ತಲೆ ಕೆಡ್ಸ್ಕೊಬಾರ್ದು. ಹೋಗ್ಬಾ. ಸೂರ್ಯಪ್ರಕಾಶ್ ಸರ್ ಹೇಳಿದ್ದು ಸರಿ, ನೀನು ನಿಜವಾಗ್ಲೂ ಕಲ್ಲು. ಸರಿ, ಹಾಗಾದ್ರೆ ನಾನು ಹೊರಡ್ತೀನಿ. ಬಾಯ್. ಬೇಕು, ನಾವು ಯಾರನ್ನೂ ಅಷ್ಟೊಂದು ಹಚ್ಕೊಳಲ್ಲ. ಹಚ್ಕೊಂಡ್ರೆ ಏನಾಗುತ್ತೆ ಹೇಳು? ಅವ್ರು ಬಿಟ್ಟೋದಾಗ ತುಂಬ ನೋವಾಗತ್ತೆ. ಅದಕ್ಕೆ ನಾವೆಲ್ಲರಿಂದ ದೂರ ಇರ್ತೀವಿ. ಬಾಯ್, ಗುಡ್ ನೈಟ್.